ನೋವು ಅನುಭವಿಸಿದ್ದಾರೋ, ಗೋಳು ಅನುಭವಿಸಿದ್ದಾರೋ, ಇಲ್ಲೇ ಪಕ್ಕದಲ್ಲಿರುವಂಥ ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ಪೇಷಂಟ್ನ ಕರ್ಕೊಂಡು ಹೋಗುವಾಗ ಅಲ್ಲಿಗೆ ತಕ್ಷಣ ಸಮಯಕ್ಕೆ ಸರಿಯಾಗಿ ಹೋಗಲಾರ್ದೆ ಅದೆಷ್ಟು ಗಲ್ಬಿಲಿ ಆಗಿದ್ದಾರೋ, ಅದೆಷ್ಟು ಲಕ್ಷ ಜನ ಶಾಪ ಹಾಕಿದ್ದಾರೋ ಗೊತ್ತಿಲ್ಲ ಕಳೆದ 9 ವರ್ಷಗಳಿಂದ. ಬಂಧುಗಳೇ ನಮಸ್ಕಾರ, ನಾನು ರವಿಕೃಷ್ಣ ರೆಡ್ಡಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಗೌರವಾಧ್ಯಕ್ಷ. ಇವತ್ತು 9/5/2023 ಮೇ 2026 9ನೇ ತಾರೀಕು ನನ್ನ ಜೊತೆಗೆ ನಮ್ಮ ಪಕ್ಷದ ಉಪಾಧ್ಯಕ್ಷರಾದಂತಹ ಮಂಜುನಾಥ್ ಅವರು ಸೇರಿದಂತೆ ಬೆಂಗಳೂರು ನಗರ ಘಟಕದ ದಕ್ಷಿಣ ಘಟಕದ ಅಧ್ಯಕ್ಷರಾದಂತಹ ಧನಂಜಯ್ ರಾಮರೆಡ್ಡಿ ಅವರು ಸೇರಿದಂತೆ ಹಲವಾರು ಮುಖಂಡಗಳು ಇಲ್ಲಿ ನಮ್ಮ ಜೊತೆಗಿದ್ದಾರೆ. ನಾವಿರುವಂತಹದ್ದು ಇದು ಹೊಸೂರು ರಸ್ತೆ, ಬೆಂಗಳೂರಿನ ಪ್ರಖ್ಯಾತ ಆಸ್ಪತ್ರೆಗಳಲ್ಲಿ ಒಂದಾದಂತಹ ಸೆಂಟ್ ಜಾನ್ಸ್ ಆಸ್ಪತ್ರೆ ಇದು. ಇಲ್ಲಿ ಸೆಂಟ್ ಜಾನ್ಸ್ ಆಸ್ಪತ್ರೆ ಇಲ್ಲಿ ಚೆಕ್ ಪೋಸ್ಟ್ ಅಂತ ಮೊದಲು ಬೆಂಗಳೂರಿನ ಬಹುತೇಕ ಹೊರವಲಯ ಒಂದು 40 ವರ್ಷಗಳ ಹಿಂದೆ ಬೆಂಗಳೂರಿಗೆ ಎಂಟರ್ ಆಗುವಾಗ ಮತ್ತು ಬೆಂಗಳೂರಿನಿಂದ ಹೊರಗೆ ಹೋಗುವಾಗ ಈ ಗೂಡ್ಸ್ ವೆಹಿಕಲ್ಸ್ ಏನಾದರೂ ಇದನ್ನ ಸಾಮಾನುಗಳನ್ನ ತುಂಬಿಕೊಂಡು ಹೋಗ್ತಾ ಇದ್ರೆ ಆ ವೆಹಿಕಲ್ಸ್ ಅವರು ಟ್ಯಾಕ್ಸ್ ಕಟ್ಟಿದಾರೋ ಇಲ್ವೋ ಅನ್ನೋದಕ್ಕೆ ಚೆಕ್ ಮಾಡ್ತಾ ಇದ್ದಂತಹ RTO ಚೆಕ್ ಪೋಸ್ಟ್ ಇಲ್ಲಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ. ಆ ಚೆಕ್ ಪೋಸ್ಟ್ ಪಕ್ಕದಲ್ಲೇ ಇರುವಂತಹದ್ದು ಸೆಂಟ್ ಜಾನ್ಸ್ ಆಸ್ಪತ್ರೆ. ಇವತ್ತಿದು ಸೆಂಟ್ ಜಾನ್ಸ್ ಆಸ್ಪತ್ರೆ ಇದ್ದಾಗ ಇದೆಲ್ಲ ಪ್ರತಿಷ್ಠಿತ ಕೋರಮಂಗಲ ಈ ಪ್ರದೇಶದಲ್ಲಿ. ಇಲ್ಲಿಂದ ಆ ಕಡೆ ತೋರಿಸಪ್ಪ, ಇಲ್ಲಿಂದ ಸರಿಯಾಗಿ ಒಂದು 200-250 ಮೀಟ್ರು, 1/4 ಕಿಲೋಮೀಟ್ರು ಇಲ್ಲ, ಆ ಮರಗಳ ಹಿಂಭಾಗದಲ್ಲಿ ಒಂದು ದೊಡ್ಡ ಕಟ್ಟಡ ಇದೆ. ಹೇಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಅನೇಕ ಇಲಾಖೆಗಳು ವಿಧಾನಸೌಧದ ಪಕ್ಕದಲ್ಲಿರುವಂಥ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಅನ್ನುವಂತಹ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸಿದ್ವು, ಅದೇ ತರೀಕೆ ನಮ್ಮ ಭಾರತ ಸರ್ಕಾರದ ಒಕ್ಕೂಟ ಸರ್ಕಾರದ ಅನೇಕ ಕಚೇರಿಗಳಿರುವಂತಹ ಕಟ್ಟಡ ಅದು ಕೇಂದ್ರೀಯ ಸದನ. ಅದಾದ ಮೇಲೆ ಅಲ್ಲೇ ಅದೆಲ್ಲನೂ ಮಡಿವಾಳಕ್ಕೆ ಸೇರಿರುವಂತಹದ್ದು. ಮಡಿವಾಳದ ಮಸೀದಿ ಎದುರು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಅದು ಸ್ವಲ್ಪ ಮುಂದಕ್ಕೆ ಇಲ್ಲಿ ಕೇಂದ್ರೀಯ ಸದನ, ಕೇಂದ್ರ ಸರ್ಕಾರದ ಇದು ಕಚೇರಿಗಳಿರುವಂತಹ ಜಾಗ. ಇದು HSR ಲೇಔಟ್ಗೆ ಹೋಗುವಂತಹ ಸರ್ಜಾಪುರಕ್ಕೆ ಹೋಗುವಂತಹ ರಸ್ತೆ. ಇಲ್ಲಿಂದ ಇನ್ನೊಂದು 300 ಕಿಲೋಮೀಟ್ರಿಗೆ ಇಲ್ಲೇ ಹೀಗೆ ನೇರವಾಗಿ ಏರಿಯಲ್ ಡಿಸ್ಟೆನ್ಸ್ ಒಂದು 300 ಆಗುತ್ತೆ, ಈಗ ಹೋದ್ರೆ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ, ಇಲ್ಲಾಂದ್ರೆ ಒಂದು 400 ಮೀಟರ್ ಆಗುತ್ತೆ. ಅದು ಹೊಸೂರು ರಸ್ತೆ, ಬೆಂಗಳೂರಿನಿಂದ ಎಲ್ಲಿಂದ ಲಾಲ್ಬಾಗಿಂದ ಆ ಕಡೆಯಿಂದ ಬರುವಂತಹ ಅಥವಾ MG ರೋಡ್ ಕಡೆಯಿಂದ ಬ್ರಿಗೇಡ್ ರೋಡ್ ಮೂಲಕ ಬರುವಂತಹ ಹೊಸೂರು ರಸ್ತೆ. ಇಂತಹ ಜಾಗದಲ್ಲಿ 2017ರಲ್ಲಿ ಈ ಕಾಮಗಾರಿ ಶುರುವಾಯಿತು. 207 ಕೋಟಿ ರೂಪಾಯಿ, 207 ಕೋಟಿ ರೂಪಾಯಿಗೆ 2017ರಲ್ಲಿ ಶುರುವಾದಂತಹ ಕಾಮಗಾರಿ ಇದು. ನೋಡಿ, ಇವತ್ತಿಗೂ ಇದು ಮುಕ್ತಾಯ ಆಗಿದೆ. ಇವತ್ತಿಗೂ ಈ ಕಾಮಗಾರಿ ಮುಕ್ತಾಯವಾಗಿಲ್ಲ. ಜನರ ದುಡ್ಡು, ಯಾರಪ್ಪನ ದುಡ್ಡು ಅಲ್ಲ. ಪೆಟ್ರೋಲ್ ಹಾಕೋನು, ಗ್ಯಾಸ್ ಹಾಕೋನು, ಗಾಡಿ ತಗೊಳ್ಳೋನು, ನಮ್ಮ ಫೋನ್ ಬಳಸೋರು ಪ್ರತಿಯೊಬ್ಬರು ನಾವು ಕಟ್ಟಿದ ತೆರಿಗೆ ಹಣದಲ್ಲಿ ಸತತವಾಗಿ 9 ವರ್ಷಗಳಿಂದ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಸುದೀರ್ಘ ಕಾಲದ ಕಾಮಗಾರಿ ಆಗ್ತಾ ಇರುವಂತಹ ಫ್ಲೈಓವರು ಇದರ ಹೆಸರು ಈಜಿಪುರ ಮೇಲ್ಸೇತುವೆ. ಇಲ್ಲಿ ಕೇಂದ್ರೀಯ ಸದನದಿಂದ ಹಿಡ್ಕೊಂಡು, ಮಡಿವಾಳದ ಕೇಂದ್ರೀಯ ಸದನದಿಂದ ಹಿಡ್ಕೊಂಡು 2.25 ಕಿಲೋಮೀಟರ್ ಉದ್ದ, 2.25 ಕಿಲೋಮೀಟರ್ ಉದ್ದ ಈಜಿಪುರ ಇದತ್ರ ಏನು ಈಜಿಪುರ ಇನ್ನರ್ ರೋಡ್ಗೆ ಕೇವಲ 2 ಕಿಲೋಮೀಟರು 200-300 ಮೀಟರ್